ಸಯ್ಯಾಜಿರಾವ್ ರೋಡ್ ಒಂದು, ಅಕ್ಬರ್ ರೋಡ್ ಒಂದು. ಇದರಲ್ಲಿ ಇನ್ವಾಲ್ವ್ಮೆಂಟ್ ಯಾರು? ಮೈಸೂರಿನ ತಾಜ್ ಮೊಹಮ್ಮದ್ ಖಾನ್ ಮತ್ತು ಲೇಟ್ ಅಜೀಜ್ ಸೇಠ್ ಆ್ಯಂಡ್ ಶ್ರೀ ತನ್ವೀರ್ ಸೇಠ್. ಹಾಗೆ ಗಂಗಾವತಿನಲ್ಲಿ ಇಕ್ಬಾಲ್ ಅನ್ಸಾರಿ, ಎಕ್ಸ್ ಮಿನಿಸ್ಟರ್. ಈ ರೀತಿ ಎಲ್ಲರ ಒಂದು ಲಿಸ್ಟನ್ನು ಸಹ ಇವರು ಕೊಟ್ಟಿದ್ದಾರೆ. ಇದರದ್ದು ಈ ಥರದ್ದೆಲ್ಲ ಆಗಿರುವಂಥದ್ದು ಎಷ್ಟು ಅಂತಂದರೆ ಬಹುಶಃ ಒಂದು ಅಂದಾಜಿನ ಪ್ರಕಾರ ಅವತ್ತು ಈಗ ಎಷ್ಟು ಬಹುಶಃ ನನಗನ್ಸತ್ತು 11-12 ಲೆಕ್ಕ ಇಟ್ಕೊಳ್ತು ಅಂತಂತಂದರೆ ಆವಾಗ ಮಾಡಿದ್ದಂಥದ್ದು ಲಿಸ್ಟ್ ಅದು 2.39 ಲಕ್ಷ ಕೋಟಿ. 2.39 ಲಕ್ಷ ಕೋಟಿ 11-12ಕ್ಕೆ ಸೇರಿದಾಗೆ. ಈಗ ಟೋಟಲ್ ಬಹುಶಃ ನನಗನ್ಸೋದು ಒಂದು ಹತ್ತತ್ರ ಒಂದು ಒಟ್ಟು ಬೇರೆ ಬೇರೆ ಕಡೆದು ಎಲ್ಲ ಸೇರಿಸ್ತು ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ಗಳು ಈ ಥರದ ಅದನ್ನೆಲ್ಲ ಸೇರಿಸ್ತು ಅಂದರೆ ಹತ್ತತ್ರ ಒಂದು 40,000 ಎಕರೆ ಜಾಗ ಇದೆ ಕಬಳಿಸಿರುವಂಥದ್ದು. ಹಾಂ, ವಕ್ಫ್ ಆಸ್ತಿಯನ್ನು ಈ ಮುಸ್ಲಿಂ ನಾಯಕರುಗಳೇ ಕಬಳಿಸಿರುವಂಥದ್ದು, ಬೇರೆ ಯಾರೂ ಅಲ್ಲ. ಇವ್ರ ಜೊತೆಗೆ ಒಂದಷ್ಟು ಜನ ಪಾಪ ಸಹಕಾರ ಕೊಟ್ಟಿದ್ದಾರೆ ಅಷ್ಟೇ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ನರಸಿಂಹರಾವ್ ಸೂರ್ಯವಂಶಿ ಅವರು, ಮತ್ತು ಧರ್ಮ್ ಸಿಂಗ್ ಅವರು, ಒಂದೆರಡು ಜನ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಅಷ್ಟೇ ಪಾಪ. ಆಯಿತು ಆಯಿತು ಮಾಡ್ಕೊಳ್ಳಿ, ಅದನ್ನು ಸ್ವಲ್ಪ ಮಾಡ್ಕೊಳ್ಳಿ, ನಮಗೂ ಒಂಚೂರು ಕೊಡಿ ಅಂತ ಅಷ್ಟೇ. ಇನ್ನೇ ಆವಾಗ 2.39 ಲಕ್ಷ ಕೋಟಿ. ಇವತ್ತಿ ನೀವು ಲೆಕ್ಕ ಹಾಕ್ತು ಅಂದರೆ ಕನಿಷ್ಠ 5 ಲಕ್ಷ ಕೋಟಿ ರೀ. ಹಾಂ, ಖಂಡಿತ ಜಾಸ್ತಿ ಆಗಿದೆ. ನಾನು ಅದಕ್ಕೆ ಇವತ್ತು ನನಗೆ ಯಾವತ್ತೂ ಸಿದ್ದರಾಮಯ್ಯನವ್ರ ಮೇಲೆ ಭಾಳ ಗೌರವ, ಭಾಳ ಪ್ರೀತಿ, ಆತ್ಮೀಯತೆ. ನಮ್ಮೂರಿನವರು, ನಮಗೆ ಬೇಕಾದಂಥವ್ರು. ಯಾವಾಗ ನಾನು ಎದುರು ಸಿಕ್ಕರು ಏನು ಮನ್ಸು ನಾ ಹುಷಾರಾಗಿದೆಯೇನೋ ಅಂತ ಮಾತಾಡಿಸ್ತಾರೆ ನನ್ನ ಕಂಡ್ರೆ. ಭಾಳ ಪ್ರೀತಿ ನನ್ನ ಬಗ್ಗೆ. ಅವರು ಪಾಪ ಬಹಳ ಕಷ್ಟಪಟ್ಟು ಈ ಎಲ್ಲ ಅವರ ಭಾಗ್ಯಗಳನ್ನೆಲ್ಲ ಪಾಪ ಅವರು ಕೊಡ್ತಾ ಇದ್ದಾರೆ. ಭಾಗ್ಯಗಳಿಗೆ ದುಡ್ಡಿಲ್ಲ, ಒದ್ದಾಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರವಾಗಿ ನಾನು ಇವತ್ತು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಇವರು ಯಾರ್ಯಾರು ಇದ್ದು ಜಾಗವನ್ನೆಲ್ಲ ನುಂಗಿದಾರಲ್ಲ ಅದನ್ನೆಲ್ಲ ಹರಾಜು ಹಾಕ್ಬಿಡಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಬರೋ ಹಣದಲ್ಲಿ ಇನ್ನೂ ಒಂದಷ್ಟು ಭಾಗ್ಯ ಕೊಡ್ಬೋದು ನೀವು. ಬರೀ ಹೆಣ್ಮಕ್ಳಿಗೆ ಯಾಕೆ, ಗಂಡು ಮಕ್ಕಳಿಗೂ ಫ್ರೀ ಸರ್ಕಾರಿ ಬಸ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.